ಸ್ವಾಗತ. ಇದೀಗ ನಮ್ಮ ಚರ್ಚೆಗೆ ಬಿಜೆಪಿಯ ವಕ್ತಾರೆ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ಈಗ ತಾನೇ ಜಾಯ್ನ್ ಆಗಿದ್ರಿ. ನನ್ನ ಪ್ರಶ್ನೆ, ಈಗ ನೀವು ಹುಬ್ಬಳ್ಳಿಯ ಘಟನೆಯನ್ನು ನೋಡಿದಿರಿ. ಇಡೀ ರಾಜ್ಯವೇ ಒಂದು ರೀತಿ ಆಘಾತಕ್ಕೊಳಗಾಗಿದೆ. ಇಡೀ ಹುಬ್ಬಳ್ಳಿಯಾದ್ಯಂತ ಒಂದು ರೀತಿ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಇದನ್ನು ನೀವು ಯಾವ ರೀತಿ ನೋಡ್ತೀರಿ, ಹೆಂಗೆ ಖಂಡಿಸ್ತೀರಿ? ಖಂಡಿತ ಇದು ಒಂದು ಖಂಡನೀಯ ವಿಷಯ. ಮಹಿಳೆಯರ ಮೇಲಿನ ಹೆಚ್ಚಿನ ದೌರ್ಜನ್ಯ ಇದೆ ಅಲ್ಲ, ಇತ್ತೀಚೆಗೆ ಬಹಳ ಕಂಡು ಬರ್ತಾ ಇದೆ. 1135 ಅಪರಾಧ ಪ್ರಕರಣಗಳು ಅನ್ನೋದಕ್ಕಿಂತ ಬರೀ ದೌರ್ಜನ್ಯ ಪ್ರಕರಣಗಳು 1135 ದಾಖಲಾಗಿದೆ ಈ ಕಳೆದ 10 ತಿಂಗಳಲ್ಲಿ ಈ ಸರ್ಕಾರ ಬಂದ ಮೇಲೆ. ಅದರಲ್ಲಿ 176 ಅತ್ಯಾಚಾರ ಪ್ರಕರಣಗಳೇ ದಾಖಲಾಗಿದೆ. ಅತ್ಯಂತ ಜಿ ಪರಮೇಶ್ವರ್ ಅವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳ್ತೀನಿ ನಾನು. ಒಂದಂತೂ ಸತ್ಯ, ಈ ಬೆಳಗಾವಿಯಲ್ಲಿ ಒಂಟೆಬರಿಯಲ್ಲಿ ನಡೆದಂಥ ಘಟನೆ ಇರ್ಬೋದು, ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಮಕ್ಕಳು ಲವ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಘಟನೆ ಆಗಿರ್ಬೋದು, ಕೋಲಾರದಲ್ಲಿ ಟಿಪ್ಪುವಿನ ಕತ್ತಿ ಪ್ರದರ್ಶನ ಮಾಡಿದಿರ್ಬೋದು, ಶಿವಮೊಗ್ಗದಲ್ಲಿ ಕತ್ತಿ ಪ್ರದರ್ಶನ ಮಾಡಿರ್ಬೋದು. ಈ ಥರ ಅನೇಕ ಘಟನೆಗಳು ನಡೀತಾನೆ ಇದೆ. ಇದಕ್ಕೆ ಕೊನೆಯಲ್ಲಿ ಅಂತ ಕಂಡಿದ್ದೆವು. ಕರ್ನಾಟಕದಲ್ಲಿ ಈ ಪರಿಸ್ಥಿತಿ ಭಾರತದಲ್ಲಿ ಆಗ್ತಾ ಇದೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ರಾಜ್ಯದ ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ, ಹೆಣ್ಮಕ್ಳು ಯಾವ ಥರ ಬದುಕಬೇಕು, ಯಾವ ಥರ ಇರಬೇಕು, ಈ ಥರ. ಅದು 21 ವರ್ಷದ ಅವರಿಗೆ ಆ ನೋವು ಇಲ್ಲಿರುವ ಸರ್ಕಾರಕ್ಕೆ ಇದು ಕಾಣಿಸ್ತಾ ಇಲ್ಲ. ನಮಗೂ ಅರ್ಥ ಆಗಲ್ಲ, ಯಾಕಂದ್ರೆ ಆ ಕುಟುಂಬದ ನೋವು ಆ ಕುಟುಂಬಕ್ಕೆ ಗೊತ್ತಿರುವಂಥದ್ದು. ಎಸ್ ಈಗ ನಮಗೆ ಚರ್ಚೆ ಮುಂದುವರ್ಸೋಣ. ಸಾಮಾಜಿಕ ಹೋರಾಟಗಾರರು ಮತ್ತು ಹಿಂದೂ ಪರ ಸಂಘಟನೆಗಳ ಮುಖಂಡರು ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಈ ತರದ ಒಂದು ಕೆಟ್ಟ ಸುದ್ದಿಯೊಂದಿಗೆ ನಿಮ್ಮ ಸಂವಾದ ಹೇಳಿ. ಏನು ಸರ್, ಹುಬ್ಬಳ್ಳಿ ಘಟನೆ ನಿಜಕ್ಕೂ ಒಂದು ರೀತಿ ಎಲ್ರಿಗೂ ಆಘಾತ ಆಗಿದೆ. ಒಬ್ಬ ಹೆಣ್ಣು ಮಗಳು ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರೆದು ವಾಪಸ್ ಬರೋಷ್ಟರಲ್ಲಿ ಕೊಲೆ ಆಗ್ತಾಳೆ ಅಂತಂದರೆ ಏನಾಗಿದೆ ನಮ್ಮ ರಾಜ್ಯದಲ್ಲಿ? ಕಾನೂನು ಸುವ್ಯವಸ್ಥೆ ಸರಿಯಾಗಿದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಏನು ಹೇಳ್ತೀರಿ? ಆಘಾತ ಸತ್ಯ, ಆದ್ರೆ ಸರ್ಪ್ರೈಸ್ ಅಂತೂ ಅಲ್ಲ. ಭಾರತದಲ್ಲಿ ಈ ತರದ್ದು ನೇಹಾ ಕೊಲೆ ಅನೇಕ ಬಾರಿ ಆಗಿದೆ. ಡೆಲ್ಲಿಯಲ್ಲಿ ಶ್ರದ್ಧಾ ವಾಕರ್ ಕೊಲೆ ಆಗಿರ್ಬೋದು, ಕೇರಳದಲ್ಲಿ 22,000 ಹೆಣ್ಮಕ್ಕಳ ಕಣ್ಮನೆ ಆಗಿರ್ಬೋದು. ನೀವು ಕೇರಳ ಸ್ಟೋರಿ ಸುಳ್ಳು ಅಂತ ಹೇಳಿ ಬೊಬ್ಬೆ ಹೊಡೆದ್ರು, ಕಾಶ್ಮೀರ್ ಸ್ಟೋರಿ ಸುಳ್ಳು ಅಂತ ಇಡೀ ಲೆಫ್ಟ್ ಪ್ರೊಪಗ್ಯಾಂಡಾ, ಕಾಂಗ್ರೆಸ್ ಪ್ರೊಪಗ್ಯಾಂಡಾ, ಅದು ಒಂದು ಕಟ್ಟುಕತೆ, ಒಂದು ಚಂದಮಾಮ ಕತೆ ಅಂತ ಅದನ್ನ ಇಡೀ ಸಮಾಜಕ್ಕೆ ಬಿತ್ತರಣೆ ಮಾಡಕ್ ಹೋದ್ರು. ಹೀಗಿರ್ಬೇಕಾದ್ರೆ ಇದು ಹುಬ್ಳಿಯಲ್ಲಿ ಆಗಿರ್ತಕ್ಕಂಥದ್ದು ಏನು ಆಶ್ಚರ್ಯ ಪಡೋದೇನಿಲ್ಲ. ನಮ್ಮ ವಿದ್ಯಾಭ್ಯಾಸ ಮತ್ತು ಮುಸಲ್ಮಾನರ ವಿದ್ಯಾಭ್ಯಾಸದಲ್ಲಿ ವ್ಯತ್ಯಾಸ ಇಷ್ಟೇ ಇರೋದು, ನಮ್ಮನ್ನ ಮೆಕ್ಯಾಲೆ ಸಿಸ್ಟಮ್ ಅಲ್ಲಿ ಸೆಕ್ಯುಲರು, ಹಿಂದೂ ಮುಸ್ಲಿಂ ಬಾಯ್ ನಾವೆಲ್ಲ ಒಟ್ಟಿಗೆ ಬದುಕ್ತೀವಿ ಅನ್ನುವ ಸೆಕ್ಯುಲರ್ ಬೀಜವನ್ನ ನಮಗೆ ಹಾಕ್ತಾರೆ. ಆದ್ರೆ ಮದ್ರಸದಲ್ಲಿ ಓದುವ ಫೈಜಲ್ ಆಗಿರ್ಬೋದು ಅಥವಾ ಅಲ್ತಾಫ್ ಆಗಿರ್ಬೋದು, ಅವರಿಗೆ ನಮ್ಮ ಧರ್ಮ ಬಿಟ್ರೆ ಬೇರೆ ಧರ್ಮ ಇಲ್ಲ, ಬೇರೆ ಧರ್ಮದವರೆಲ್ಲ ಕಾಫಿರ್ಗಳು, ಅವರನ್ನ ಕೊಲ್ಲಬೇಕು ಅನ್ನುವ ಒಂದು ಮನಸ್ಥಿತಿಯನ್ನ ಅವರಿಗೆ ಬೆಳಿಗ್ಗೆಯಿಂದ ಸಾಯಂಕಾಲ 5 ಸಲ ನಮಾಜ್ ಮಾಡ್ಬೇಕಾದ್ರೆ ಹೇಳ್ಕೊಡ್ಲಾಗ. ಸಂಬರ್ಗಿ ಅವರೇ, ಈಗ ಪ್ರಶಾಂತ್, ಈಗ ಅಲ್ಲಿ ಒಬ್ಬ ಯುವತಿಯ ಕೊಲೆ ಆಗಿದೆ. ನಾವು ಖಂಡಿಸ್ಬೇಕಾಗಿರೋದು ಅಲ್ಲಿ ಆ ಒಂದು ಘಟನೆಯನ್ನ ಮಾಡಿದಂಥ ಯಾರು ದುಷ್ಕರ್ಮಿ ಇದೆ ಅವನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಅಲ್ಲಿ ಅವ್ನು ಕೊಂದವನ ಜಾತಿ ಯಾವುದು, ಕೊಲೆ ಆದವ್ರ ಜಾತಿ ಯಾವುದು, ಕೊಂದವ್ರ ಧರ್ಮ ಯಾವುದು, ಕೊಲೆ ಆದವ್ರ ಧರ್ಮ ಯಾವುದು ಅಂತ ನೋಡೋದು ಸರಿನಾ ಅಂತ? ನೀವು ಸೆಕ್ಯುಲರಿನ ಭಾಷೆಯಲ್ಲೇ ಮಾತಾಡ್ತಾ ಇದ್ದೀರಾ, ನೀವು ಗಾಂಧಿ ತತ್ವದಲ್ಲೇ ಮಾತಾಡ್ತಾ ಇದ್ದೀರಾ. ಚಾಕುನ ಚಾಕು ಅಂತಾನೆ ಹೇಳ್ಬೇಕು, ಅದು ಸ್ಪೂನ್ ಅಂತ ಹೇಳಕ್ ಆಗೋದಿಲ್ಲ. ಹೀಗಿರ್ಬೇಕಾದ್ರೆ ಅಲ್ಲಿ ಆಗಿರೋದು ಲವ್ ಜಿಹಾದ್. ಕ್ಲಿಯರ್ ಆಗಿದೆಯಲ್ಲ, ಧರ್ಮದ ಅನ್ಯ ಧರ್ಮದ ಬಗ್ಗೆ ಕ್ಲಿಯರ್ ಆಗಿದೆಯಲ್ಲ. ಇದಕ್ಕಿನ್ನ ನಿಮ್ಗೆ ಕ್ಲಾರಿಟಿ ಬೇಕಾ? ಇದಕ್ಕಿನ್ನ ಕ್ಲಾರಿಟಿ ಬೇಕಾ ನಿಮಗೆ? ನೋ, ನೀವು ಸಾರಿ ಹೇಳೋ ನೆಸಿಟಿ ಇಲ್ಲ. ನಾವು ಯಾರ ಬೋಧನೆ ಕೇಳಕ್ ಇಷ್ಟ ಇಲ್ಲ. ಸ್ಪಷ್ಟವಾಗಿದೆ, ಇದು ಲವ್ ಜಿಹಾದ್. ಇದು ನಾವು ಪಾತ್ರೆ ತೋರಿಸಬೇಕು, ಪ್ರವೋಕ್ ಮಾಡೋದಲ್ಲ. ತಪ್ಪು ನಡೆದಿದೆ, ಹೆಂಗ್ ಸರಿ ಮಾಡ್ಕೋಬೇಕು, ಎಜುಕೇಶನ್ ನ ಹೆಂಗ್ ಪಾಲಿಸಿ ಕೊಡ್ಬೇಕು. ಲವ್ ಜಿಹಾದಿನ ಎಲ್ಲ ತರದ ಆಯಾಮಗಳು ಇದರಲ್ಲಿದೆ. ಲವ್ ಜಿಹಾದ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇಂಟಿಡ್ರೆನ್ಸಿ ಮಾಡರಲ್ಲಿದೆ. ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಲವ್ ಜಿಹಾದಿನ ಒಂದು ರಿವೆಂಜ್ ಕೇಸ್ ಅಂತ. ಇದನ್ನ ಸಮರ್ಥನೆ ಮಾಡ್ಕೊಡೋರು ನಿಜವಾಗ್ಲೂ ಅಸೂಯೆ ಬರುತ್ತೆ ನನಗೆ. ಕ್ರಿಶ್ಚಿಯನ್ಸ್ ಮುಸ್ಲಿಂ ಸ್ಟೂಡೆಂಟ್ಸ್ ಕೂತಿದ್ದಾರೆ. ಮತಾಂತರವನ್ನ ಹೋಗಿ ನಾವು ಏನ್ ಪಾಠ ಮಾಡ್ತೀವಿ, ಎಷ್ಟು ಜನ ಟೀಚರ್ಸ್ ಪ್ರತಿಯೊಂದು
ಸ್ಕೂಲಲ್ಲೂ ಟೀಚರ್ಸ್ ಪಾಠ ಮಾಡ್ತಾರೆ, ಇಂಥದನ್ನ ನಾವು ಕೇಳಿ ಸ್ಕೂಲ್ ಕಾಲೇಜ್ ಹೋಗಿ ಪಾಠ ಮಾಡಕ್ಕಾಗತ್ತೆ ನಾವು? ಎಕ್ಸ್ಕ್ಯೂಸ್ ಮೀ, ಲೆಟ್ ಮಿ ಇಲ್ಲಾಂದ್ರೆ ರೂಲ್ ಆದ್ರೂ ತಂದ್ಕೊಳ್ಳಿ, ಮುಸ್ಲಿಮ್ಸ್ ಬೇಡ ಬೇಡ ಸಾಯಿಸ್ಬಿಡಿ ಹೋಗ್ಲಿ ಅತ್ಲ ಕಡೆ. ಆಳ್ತಾ ಇರುವ ಸರ್ಕಾರಕ್ಕೆ ಕೇಳಿ, ಆಳ್ತಾ ಇರುವ ಸರ್ಕಾರಕ್ಕೆ ಕೇಳಿ. ಮತಾಂತರನ ಅದನ್ನೆಲ್ಲ ವಾಪಸ್ ತಗೋತೀನಿ ಅಂತ ಹೇಳಿದ್ರಲ್ಲ ನಿಷೇಧ ಕಾಯ್ದೆನ, ಆಳ್ತಾ ಇರುವ ಸರ್ಕಾರ ಕೇಳ್ಬೇಕು ನೀವು. ಇದಕ್ಕೆ ಈ ಸರ್ಕಾರ ಇವಳಿಗೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಒಂದ್ ಸೆಕೆಂಡ್ ಪ್ರಶಾಂತ್ ಸಂಬರ್ಗಿ ಸರ್, ನೀವ್ ಯಾವಾಗ ಈ ಘಟನೆಗೆ ಸಂಬಂಧಪಟ್ಟ ಎನ್ಕ್ವೈರಿ ಆಫೀಸರ್ ಆದ್ರಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಂಕ್ವೈರಿ ಆಫೀಸ್ ಕಣ್ ಮುಂದೆ ಕಾಣುತ್ತಲ್ರಿ, ಇದಕ್ಕೆ ಎಂಕ್ವೈರಿ ಆಫೀಸರ್ ಬೇಕಾ ನಿಮಗೆ? ಆಮೇಲೆ ನೀವ್ ಹೆಂಗೆ ಜಡ್ಜ್ಮೆಂಟ್ ಕೊಡ್ತೀರಾ ಸರ್? ಈಗ ನೋಡಿ, ಯಾರು ಕೂಡ, ಯಾವ ಮಾಧ್ಯಮದವರು ಕೂಡ, ಯಾವ ಪಕ್ಷದವರು, ಯಾವ ಸಮಾಜದವರು ಕೂಡ ಈ ಘಟನೆನ ಪ್ರೋತ್ಸಾಹ ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲಿ ಒಬ್ಬ ಯುವತಿಯ ಕೊಲೆ ಆಗಿದೆ, ಅದರಲ್ಲೂ ಎಕ್ಸಾಮ್ ಬರ್ದು ಮನೆಗೆ ಬರೋಷ್ಟರಲ್ಲೇ ಕೊಲೆ ಆಗ್ತಿದ್ದಾಳೆ. ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಗತಿ ಏನು? ಹೆಣ್ಣು ಮಕ್ಕಳ ರಕ್ಷಣೆ ಏನು ಪ್ರಶ್ನೆ? ಹೆಣ್ಣು ಮಕ್ಕಳ ಅಸ್ತಿತ್ವದ ಪ್ರಶ್ನೆ ಸರ್. ಅದಕ್ಕೆ ಯಾಕೆ ನಾವು ಲವ್ ಜಿಹಾದ್ ಇನ್ಯಾವುದೋ ಬಣ್ಣ ಕಟ್ಟೋದು ಮೇಲೆ ಕ್ರಮ ತಗೊಳ್ಳಿ, ಈ ಇಶ್ಯೂ ಮೇಲೆ ಕ್ರಮ ತಗೊಳ್ಳಿ. ನಮಗೆ ಇಂಥವ್ರು ಬೇಡ ನಮ್ಮ ಒಂದು ಕರ್ನಾಟಕದಲ್ಲಿ, ನಮ್ಮ ಒಂದು ದೇಶದಲ್ಲಿ. ಹೇಳಿ, ಐ ಆಮ್ ಅಗ್ರೀಯಿಂಗ್ ವಿತ್ ದಟ್. ಕಾಲೇಜ್ ಅಲ್ಲಿ ಪಾಠ ಮಾಡಾಗ 100 ಜನ 100 ಜಾತಿಗಳಿವೆ, ಒಬ್ಬೊಬ್ಬರಿಗೆ ಏನೇನೋ ಇದೆ ಅಂತ ನೀವು ಏನು ಪ್ರೋತ್ಸಾಹ ಮಾಡ್ತಿದ್ದೀರಾ? ನಾನು ಎಲ್ಲವನ್ನೂ ಇದನ್ನು ನೀವು ಹೇಳಿದನ್ನು ಒಪ್ಪಲ್ಲ. ಯಾಕಂತ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗಬೇಕು. ಪ್ರಕರಣಗಳು ದಿನೇ ದಿನೇ ನಡೀತಾ ಇದೆ, ನಡೀತಾ ಇದೆ. ಒಂದಷ್ಟು ಮಾಸ್ಕ್ ನೋಡ್ತಾ ಸುಮ್ಮನೆ ಕೂತಿರಲ್ಲ. ಅವ್ರದ್ದೇನೋ ಕುರಾನ್ ಏನೋ ಹೇಳ್ಕೊಡ್ತಾರೆ, ಸೈನ್ಸ್ ಎಜುಕೇಶನ್ ಕೊಡಿ, ಇಂಥದ್ದು ರೂಲ್ ಚೇಂಜ್ ಮಾಡಿ ಅಂತ ಹೇಳಿ. ಲೆಟ್ ಅಸ್ ಕಮ್ ಆಲ್ ಫಾರ್ವರ್ಡ್ ಥ್ರೂ ಔಟ್ ಇಂಡಿಯಾ. ನೀವು ಯಾವ ಮನಸ್ಥಿತಿಯಲ್ಲಿ ಇದ್ರೆ ನನಗೆ ಗೊತ್ತಿಲ್ಲ. ಇದನ್ನ ಖಂಡಿಸ್ತೇವೆ. ಈ ತರದ ಮರ್ಡರ್ಗಳು ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ಯಾವತ್ತು ವಿರೋಧಿಸುತ್ತೇವೆ. ನಮಗೆ ಸೆಕ್ಯುಲರಿನ ಭೂತ ಕಟ್ಟಿಸಿ ತಾವು ಕಮ್ಯುನಲ್ ಆಗಿದ್ದಾರಲ್ಲ, ಅದ್ರ ಬಗ್ಗೆ ವಿಪರ್ಯಾಸ ಇದೆ. ಆಕೆ 2 ದಿನಗಳ ಹಿಂದೆ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ್ ಅವರು ಈದಿಗೋಸ್ಕರ ತಾವು ಮಾಡಿರ್ತಕ್ಕಂಥ ವಿಷಸನ್ನ ನೀವು ಗಮನಿಸಿದ್ರೆ ಈಗ್ಲೂ ನಮ್ಮಲ್ಲಿ ಸೆಕ್ಯುಲರ್ ಭೂತ ಇದೆ. ನಾವು ಅವರ ಕಣ್ಣಿಗೆ ಕಾಫಿರ್ಗಳಾಗಿದ್ದೇವೆ. ಕಾಫಿರ್ಗಳ ಬದುಕು ಯಾವತ್ತು ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂತತಿ ಹೇಗೆ ನಶಿಸಿ ಹೋಗಿದೆ ಅಂತ ಗೊತ್ತಿದೆ. ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ಹಿಂದೂ ಪಾಪ್ಯುಲೇಷನ್ ಆಫ್ 28% has dwindled down to 2%. ಅಫ್ಘಾನಿಸ್ತಾನಲ್ಲಿ ಹಿಂದೂಗಳು 0 ಈ ತರ ಆಗಿರ್ಬೇಕಾದ್ರೆ ನೀವು ನಂಬ್ತೀರಾ ಅಂತಾದ್ರೆ ನನಗೆ ಅಸಹ್ಯ ಆಗುತ್ತೆ. ಈ ತರದ ಮನಸ್ಥಿತಿಗಳ ಡಿಬೇಟ್ ಬರ್ತಾರೆ ಅಂದ್ರೆ ಅಸಹ್ಯ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆ ಧಿಕ್ಕಾರ ಇದೆ. ನಾವು ಲವ್ ಜಿಹಾದ್ ವಿರುದ್ಧ ಕಾನೂನು ತರೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ನಮಸ್ಕಾರ, ಜೈ ಹಿಂದ್. ನೋಡಿ, ಲವ್ ಜಿಹಾದ್ ಎದುರುಗಡೆ ಕಾನೂನು ತಂದಿದ್ದನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ ಯಾರು? ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ. ಮತಾಂಧ ಕಾಯ್ದೆಯನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ ಯಾರು? ಮತ್ತೊಮ್ಮೆ ನಾನು ಈ ವಾಹಿನಿ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಂಡು, ಮತಾಂಧ ಕಾಯ್ದೆನ ವಾಪಸ್ ಯಾಕೆ ತಗೊಳ್ತಾ ಇದ್ದೀನಿ? ಒಂದು ಮಾತು ಇಲ್ಲಿ ಮತ್ತೊಮ್ಮೆ ನಾನು ನಿಮ್ಗೆ ಜ್ಞಾಪಿಸ್ತೀನಿ. ಒಂದು ಸಮುದಾಯ ಇದೆ, ಒಂದು ಸಮುದಾಯ, ಒಂದು ಜನ ಇದ್ದಾರೆ, ಅದನ್ನು ಭಾರತೀಯ ಜನತಾ ಪಾರ್ಟಿ ಮುಸ್ಲಿಮರ ವಿರೋಧಿಗಳು ಅಂತ ಬಿಂಬಿಸ್ತಾರೆ. ಯಾಕೆ ಅಂತ ಹೇಳಿ ಇದು ಬೇರೆ ಎಲ್ಲೂ ಹೇಳ್ತಾ ಇಲ್ಲ. ನಾನು ಮತ್ತೊಮ್ಮೆ ಈ ಮುಸಲ್ಮಾನ ಬಂಧುಗಳಿಗೆ ನಾನು ಈ ವಾಹಿನಿ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲರೂ ಮುಸಲ್ಮಾನರು ಕೆಟ್ಟವರಲ್ಲ. ನಮ್ಮ ದೇಶ ಅಬ್ದುಲ್ ಕಲಾಂ ಅಂತವ್ರನ್ನು ನೋಡಿದೀವಿ. ಕೆಲವು ಕಿಡಿಗೇಡಿಗಳಿಂದ ಈ ತರ ಇಡೀ ಜನಾಂಗಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇದು ಸರಿನಾ? ನಿಮ್ಮದೇ ಮಸೀದಿಯಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇಲ್ಲ. ಇದನ್ನ ಹಾಗೆ ಬಿಡ್ತೀರಾ? ಇವತ್ತು ಕೂಡ ಹುಬ್ಳಿಯಲ್ಲಿ ಆಗಿರುವ ಹುಡುಗ, ಅಲ್ಲಿ ಆಗಿರೋ ಮರ್ಡರ್ ಮಾಡಿರೋದು ಹುಡುಗ ಯಾರು? ಫಯಾಜ್ ಅಂತ ಹುಡುಗ. ಇದನ್ನೆಲ್ಲ ನೋಡಿ ಸುಮ್ಮನೆ ಇರ್ತಾರೆ. ಇಡೀ ಜನಾಂಗಕ್ಕೆ ಕೆಟ್ಟ ಹೆಸರು ಬರೋದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಈಗ ಪ್ರಶ್ನೆ ಬರೋದು, ಈಗ ಅವನು ಯಾರು ಕೊಲೆ ಮಾಡಿದಾನೆ, ಕಿಡಿಗೇಡಿದನಲ್ಲ, ದುಷ್ಕರ್ಮಿ, ಅವನು ಫಯಾಜ್ ಇರ್ಬೋದು. ಅವನು ಕೊಲೆ ಮಾಡಿದ ಕ್ಷಣ ಇಡೀ ಸಮುದಾಯವನ್ನ ಹಂಗ ಆರೋಪ ಮಾಡೋದು? ಅದನ್ನೇ ನನ್ನ ಹೇಳಿಕೆ ವೆರಿ ಕ್ಲಿಯರ್ ಇದೆ. ಇಡೀ ಸಮುದಾಯ ನಾನು ದೂಷಿಸ್ತಾ ಇಲ್ಲ. ಸಮುದಾಯದಲ್ಲಿ ನಮ್ಗೆ ಗೊತ್ತಿರೋ ಸ್ನೇಹಿತರು ಇದ್ದಾರೆ, ಅವ್ರ ಬಗ್ಗೆ ನಾನು ಅಬ್ದುಲ್ ಕಲಾಂ ಅಂತವ್ರನ್ನು ಕಂಡಿರುವ ದೇಶ ಇದು. ನಾನು ಇಡೀ ಸಮುದಾಯ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಕೇವಲ 18 ರಿಂದ 24 ವರ್ಷದ ಯುವಕರು ಕೆಲಸ ಮಾಡ್ತಾ ಇದ್ದಾರೆ. ಈಗಿನ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ನಿಮ್ಮ ಮಸೀದಿಗಳಲ್ಲಿ ಇದ್ರ ಬಗ್ಗೆ ಪಾಠ ಮಾಡಿ, ದಯವಿಟ್ಟು ಹೇಳಿ. ಯಾಕೆ ಈ ತರ ಹಿಂದೂ ನೋಡಿ, ನಾವು ದಕ್ಷಿಣ ಕನ್ನಡ ಭಾಗದವಳು, ಅಲ್ಲಿ ಒಂದು ಹಿಂದೂ ಮಗಳು ಮತ್ತು ಮುಸಲ್ಮಾನರು ಯಾವ ತರ ಒಂದು ಸೌಹಾರ್ದತೆ ಇದ್ದಾರೆ ಅಂದ್ರೆ, ಬಪ್ಪ ಬ್ಯಾರಿ ಅಂತ ಒಂದು ಸಮುದಾಯನೇ ಇದೆ ಅಲ್ಲಿ. ಆ ದೇವಸ್ಥಾನದಲ್ಲಿ ಆ ಒಂದು ಪೂಜೆ ಆಗೋಗ ಅವರುಗಳು ಬರಬೇಕು. ನೋಡಿ, ನಾವು ಹೇಳೋದಿಷ್ಟೇ, ನಾನಿಲ್ಲಿ ಕೂತಿರೋದು ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡಕ್ಕಲ್ಲ. ಆದ್ರೆ ಪ್ರತಿ ಘಟನೆಯಲ್ಲೂ, ಪ್ರತಿ ಕ್ರಿಮಿನಲ್ ಕೇಸಲ್ಲೂ ಮುಸಲ್ಮಾನ ಹುಡುಗರ ಹೆಸರು ಬರ್ತಾ ಇದೆ. ಇದು ಆಘಾತಕಾರಿ. ಇದು ಆಘಾತಕಾರಿ. ಕುಕ್ಕರ್ ಬ್ಲಾಸ್ಟ್ ಬಂದ್ರಿ, ಹಿಂದೂಗಳ ಹೆಸರಲ್ಲಿ ಹಿಂದೂಗಳ ಆಧಾರ್ ಕಾರ್ಡ್ ಇಟ್ಕೊಂಡು ಏನಾಯ್ತು? ಅದಕ್ಕೇನ್ ಮಾಡಿದ್ರಿ? ಪ್ರತಿ ಒಂದರಲ್ಲೂ ಯಾಕೆ ಬರ್ತಾ ಇದೆ ಈ ತರ? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋದು ಎಲ್ಲರ ಕರ್ತವ್ಯ. ಬರೀ ಇವರಿಗೆ ಒಂದು ಪ್ರಶ್ನೆ, ಬಿಜೆಪಿಯ
BJP ಪಕ್ಷ, BJPಯ ಮುಖಂಡರುಗಳು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಹಿಂದೂ ಕಾರ್ಯಕರ್ತರನ್ನ ಧರ್ಮ ಮತ್ತು ಜಾತಿ ದ್ವೇಷ ಜಗಳದಲ್ಲಿ ಬಳಕೆ ಮಾಡ್ಕೊಳ್ತಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಮಾಡ್ಕೊಳ್ತಿಲ್ಲ ಅಂತ ನೀವು ಅಂತೀರಾ? ಕಳೆದ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಬಜರಂಗ ದಳದ ಮಾಜಿ ಇವರು ಹೆಸರು ನೆನಪಾಗ್ತಿಲ್ಲ ಅಧ್ಯಕ್ಷರು, ಅವರು ಒಂದು ಹೇಳ್ತಾರೆ, ನಾವೆಲ್ಲ ಚರ್ಚೆ ಏನು BJPಯ ಮುಖಂಡರುಗಳು ನಾವು ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ ಎಲೆಕ್ಷನ್ ಬರ್ತಾ ಇದೆ, ಈಗ ಭೂಮಿ ಹದವಾಗಿದೆ, ಇಲ್ಲೊಂದು ಸ್ವಲ್ಪ ರಕ್ತಪಾತಗಳು ಅಥವಾ ಕೊಲೆಗಳಾದರೆ ಚೆನ್ನಾಗಿರುತ್ತೆ ಅಂತ. ಅಂದರೆ ಆ ಸ್ಟೇಟ್ಮೆಂಟಿನ ಹಿಂದಿನ ಅರ್ಥ ಏನು ಅಂದರೆ, ಈ ರಾಜಕಾರಣಿಗಳು ನಾಟ್ ಓನ್ಲಿ ಕಾಂಗ್ರೆಸ್, ನಾಟ್ ಓನ್ಲಿ BJP, ಇವರು ರಾಜಕೀಯ ಸ್ವಾರ್ಥಕ್ಕೋಸ್ಕರ ಕೋಮು ಗಲಭೆಗಳಲ್ಲಿ ಈ ರಾಜ್ಯದ ಈ ದೇಶದ ಯುವಕರನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಹೇಳಿ, ಪ್ರಾಮಾಣಿಕವಾಗಿ ಹೇಳಿ. ಪ್ರಾಮಾಣಿಕ ಸರ್ಕಾರದ ಮೃದು ಧೋರಣೆ ಇದೆಯಲ್ಲ, ಇಂಥವರಿಗೆ ಕುಮ್ಮಕ್ಕು ಕೊಡುತ್ತೆ. ಇಷ್ಟೆಲ್ಲ ಸೀರಿಯಸ್ ನಾನು ಕೇಳ್ತದ್ದು, BJP ಪಕ್ಷದಲ್ಲಿನ BJPಯ ನಾಯಕರುಗಳು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಈ ಬಳಕೆ ಮಾಡ್ಕೊಳ್ತಿರೋದ್ರ ಬಗ್ಗೆ ಮಾತಾಡ್ತಿರೋದು. ಖಂಡಿತ ಇದರಲ್ಲಿ ಹುರುಳಿಲ್ಲ. ಯಾವುದೇ ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರೂ ಕೂಡ ದೇಶ ಮೊದಲು ಅಂತ ಇರೋದು. ಯಾವತ್ತೂ ಕೂಡ ನೋಡಿ, 1982 ಅಲ್ಲಿ 2 ಸೀಟ್ ಇದ್ದಾಗಲೂ ನಾವು ಈ ತರ ಕೆಲಸ ಮಾಡಕ್ ಹೋಗಿಲ್ಲ. ಒಂದು ಮಾತಿಲ್ಲಿ ಹೇಳ್ತಿದ್ದೀನಿ, ನಮಗೆ ಬರೀ ಎಲೆಕ್ಷನ್ ಅಲ್ಲಿ ಗೆದ್ದು ದೇಶ ಆಳೋದು ಮಾತ್ರ ನಮ್ದು ಇಂಪಾರ್ಟೆಂಟ್ ಅಲ್ಲ. ನಾವು ಪ್ರತಿಯೊಂದು ನಮ್ಮದು ಯಾವತ್ತಿದ್ರೂ ರಾಷ್ಟ್ರೀಯತೆ, ದೇಶ ಮೊದಲು ಅನ್ನೋದನ್ನ, ದೇಶದ ಬಗ್ಗೆ ಅಭಿಮಾನದಿಂದ ಕೆಲಸ ಮಾಡೋ ಕಾರ್ಯಕರ್ತರು. ಅದೇ ಮುಸ್ಲಿಂ ಸಮುದಾಯ ಹಿಂದೂ ಸಮಾಜಕ್ಕೊಂದು ಪ್ರಶ್ನೆ ಕೇಳುತ್ತೆ, ಹಾಗಿದ್ರೆ ಹಿಂದೂಗಳೆಲ್ಲರೂ ತುಂಬಾ ಒಳ್ಳೆಯವರ, ತುಂಬಾ ಸಾಚಗಳ, ಅವ್ರು ಕ್ರಿಮಿನಲ್ ಆಕ್ಟಿವಿಟೀಸ್ ಭಾಗಿಯಾಗಿಲ್ವಾ, ಅವರು ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ವಾ ಅನ್ನೋ ಪ್ರಶ್ನೆನ ನಿಮ್ಮ ಸಮಾಜಕ್ಕೆ ಕೇಳ್ತಾರೆ. ನೋಡಿ, ಖಂಡಿತ ಇವತ್ತು ಈ ತರ ಒಂದು ಬರ್ಬರ ಹತ್ಯೆ ಆಗಿದೆ. ಇದು ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಒಬ್ಳು ಮಹಿಳೆಯಾಗಿ ನಾನು ಕೇಳ್ತಾ ಇದ್ದೀನಿ, ಮಹಿಳೆಯರು ಈ ತರ ಒಂದು ಬರ್ಬರ ಹತ್ಯೆ ಆಗ್ತಾ ಇದೆ, ಇದ್ರ ಬಗ್ಗೆ ನೀವೇನ್ ಮಾತಾಡ್ತಿದ್ದೀರಾ? ಒಬ್ಳು ಮಹಿಳೆಯಾಗಿ ಈ ತರ ಇದ್ ಮಾಡ್ತಾ ಇದ್ದೀನಿ. ಅದು ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು, ಅದು ಬಿಡಿ, ನಮ್ಗೆ ಪಕ್ಷಕ್ಕಾಗಿ ನಾನು ಇವತ್ತು ಇಲ್ಲಿ ಮಾತಾಡ್ತಿಲ್ಲ. ಒಂದು ಮಾತಂತ ಇಲ್ಲಿ ಸತ್ಯ, ಕಾಂಗ್ರೆಸ್ ಇರ್ಲಿ, BJP ಇರ್ಲಿ, ಯಾವುದೇ ಪಕ್ಷ ಇರ್ಲಿ, ಒಬ್ಳು ಮಹಿಳೆಯ ಹತ್ಯೆ ಆಗಿದೆ. ಈ ಅವರದೇ ಪಕ್ಷದ, ಅವರದೇ ಕಾರ್ಪೊರೇಟ್ ಮಗಳನ್ನ ಇವ್ರಿಗೆ ರಕ್ಷಿಸಕ್ಕಾಗಿಲ್ಲ. ಇನ್ನು ಯಾರನ್ನು ರಕ್ಷಿಸ್ತಾರೆ ಇವರು? ಯಾರನ್ನು ರಕ್ಷಿಸ್ತಾರೆ? ಈ ಸ್ಟೇಟ್ಮೆಂಟ್ ನಾನು ಐ ಡೋಂಟ್ ಅಗ್ರಿ ಸರ್. ಅವ್ರ ಕಾರ್ಪೊರೇಟರ್ ಮಗಳು, ಕಾಂಗ್ರೆಸ್ ಕಾರ್ಪೊರೇಟರ್, ವಾಟ್ ಇಸ್ ದಿಸ್? ಅವ್ನು ಕಾರ್ಪೊರೇಟರ್ ಆದ್ರಾಗ್ಲಿ, ಅವ್ನು ರೈತ ಮಗಳಾಗಿದ್ರೆ ಯಾರ ಮಗಳಾಗ್ಲಿ, ಜನನಾಯಕರ ಮಕ್ಕಳನ್ನ ಏನ್ ಮಾಡಿಲ್ಲ. ಇನ್ನು ಅವಸ್ಥೆ ಏನಾಗಬೇಕು? This is why you have become like this, sir. Every time you're our ಮಗಳು, your ಮಗಳು. Don't take that, sir. Why are you taking that? ಒಂದು ಹೆಣ್ಮಗಳಿಗಾಗಿದೆ, ಐ ಆಮ್ ಸ್ಟ್ಯಾಂಡಿಂಗ್ ಫಾರ್ ಒಂದು ಹೆಣ್ಮಗಳು, ನನ್ನ ಮಗಳು ಅಂತ ಹೇಳಕ್ ಹೇಳಿ ಸರ್. ನಾನೀಗ ಹೇಳ್ತಾ ಇದ್ದೀನಿ ಆಸ್ ಅ ಸೋಷಿಯಲ್ ವರ್ಕರ್, ನನ್ನ ಹೆಣ್ಮಗಳಿಗಾಗಿದೆ. ನೋ, ಐ ಡೋಂಟ್ ವಾಂಟ್ ಟು ಟಾಕ್. ಈ ಸ್ಟೇಜ್ ಮೇಲೆ BJP, ಈ ಸ್ಟೇಜ್ ಮೇಲೆ ಕಾಂಗ್ರೆಸ್, BJP ಇದ್ದಾಗ್ಲೂ ಆಗಿದೆ, ಕಾಂಗ್ರೆಸ್ ಇದ್ದಾಗ್ಲೂ ಹೆಣ್ಮಗಳು ಕೊಟ್ಟಿದ್ದ ಇಂಥ ದೇಶ. ಇಂದಿರಾ ಗಾಂಧಿ ಇದ್ದವ್ರು ಇವತ್ತು ನಾನು ಎಲ್ಲೋ ಹೋಗ್ತಿದ್ರು, ಅಮ್ಮ ಇಂದಿರಾ ಗಾಂಧಿ ಪವರ್ಫುಲ್ ಅಂತ ಮಾತು ಹೆಸರು ಇದೆ, ಒಂದ್ ಸ್ವಲ್ಪ ಕೆಟ್ಟದು ಇದೆ. ದಟ್ಸ್ ನಾಟ್ ದ ಇಶ್ಯೂ. ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಇಶ್ಯೂ. ಅದು ಯಾವುದೇ ಪಾರ್ಟಿ ಆಗಲಿ, ಐ ಡೋಂಟ್ ವಾಂಟ್ ಟು ಟೇಕ್ ಕಾಂಗ್ರೆಸ್ ನೇಮ್, ಐ ಡೋಂಟ್ ವಾಂಟ್ ಟು ಟೇಕ್ BJP or JDS. ಆಮೇಲೆ ಇನ್ನು ಆದ್ರೆ ಇಲ್ಲಿ ಗವರ್ನಮೆಂಟ್ ಇಲ್ಲಿ ಇರುವಾಗ ಅದನ್ನ ವರ್ತಿಸಲೇಬೇಕಾಗುತ್ತೆ. ಇಂಥದ್ದು BJP ಇದ್ದಾಗ್ಲೂ ಆಗಿದೆ, ಹುಡುಕದ ಲಕ್ಷಾಂತರ ಸಿಗುತ್ತೆ. ಇಂಥದ್ರು ಕಾಂಗ್ರೆಸ್ ಇದ್ದಾಗ್ಲೂ ಆಗಿದೆ. ನೋ, ಐ ಆಮ್ ನಾಟ್. ಇಂಥದ್ದಕ್ಕೆ ಒಂದೇ ಒಂದು ಸ್ಕೀಮ್. ಯಾರಿಂತ ಹತ್ಯೆ ಮಾಡ್ತಾರೆ, 1 ಚುಚ್ಚೋ 10 ಚುಚ್ಚೋ 20 ಚುಚ್ಚೋ ನಂಗೆ ಗೊತ್ತಿಲ್ಲ ಸರ್. ಡೆಲ್ಲಿಯಲ್ಲಿ ಆಗಿದ್ದು, ಮಿಜೋರಾಮ್ ಅಲ್ಲಿ ಆಗಿದ್ದು, ಮಣಿಪಾಲ್, ಐ ಆಮ್ ನಾಟ್ ಬಾದರ್ಡ್. ಇಂಥ ಏನೇ ಒಂದು ಘಟನೆ ಆದ್ರೇನು ಸಹ ಪ್ರತಿಯೊಬ್ಬರ ರೆಪ್ರೆಸೆಂಟೇಟಿವ್, MLA, MP, CM, PM ಎಲ್ಲಿ ಹೋಗಿದ್ದಾರೆ, PM ಎಲ್ಲಿ ಹೋಗಿದ್ದಾರೆ, CM ಪ್ರತಿಯೊಂದು ರಾಜ್ಯದಲ್ಲಿ ಬರಬೇಕು ಒಂದೇ ಕಾನೂನು. ಯಾರಿಂತದನ್ನ ಡಿಸೈಡ್ ಮಾಡ್ತಾರೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು. ಇದರಲ್ಲಿ ಮುಸ್ಲಿಮು, ಕ್ರಿಶ್ಚಿಯನ್ ಎಲ್ಲರೂ ಸೇರ್ಕೊಳ್ತಾರೆ ಸರ್. ವೈ ಆರ್ ವಿ ಟಾಕಿಂಗ್? ಈಗ ಹೆಣ್ಮಗಳು ಕ್ರಿಶ್ಚಿಯನ್ ಆಗಿದ್ರೆ ಬಿಡ್ತದ ಅಮ್ಮ ಸಾಯಲ್ವಾ? ನನ್ನ ಮಗಳು ಹತ್ಯೆ ಮಾಡಿದ ಯು ಆರ್ ಡೆಡ್. ಇವತ್ತು ನಾನು ಹೇಳಿದ್ನಲ್ಲ ಸರ್, 2 ವರ್ಷ ಮಗುನ ಸಾಯಿಸಿದ್ರೆ ಪಂಜಾಬ್ ಗವರ್ಮೆಂಟ್ ಕೊಟ್ಟಿದ್ದಾರೆ. ಇವಾಗ ಅವರು ಹೇಳ್ತಿದ್ದಾರೆ ಹೆಣ್ಣು ಮಕ್ಕಳಿಗೆ ಬರ್ಬರ ಹತ್ಯೆ ಆಗಿದೆ. ಖಂಡಿತವಾಗ್ಲೂ ಒಂದು ಹೆಣ್ಣು ಮಗಳಾಗಿ ನಾನು ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಆದ್ರೆ ಇವತ್ತು ಏನೇನ್ ಆಗ್ತಾ ಇದೆ, ಇತ್ತೀಚೆಗೆ ಹಾನಗಲ್ಲಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಆಯ್ತು. ಏನ್ ಮಾಡಿದ್ರಿ? ಒಂಟಮುರಿ ಗ್ರಾಮದಲ್ಲಿ ಮಹಿಳೆಯನ್ನು ವ್ಯವಸ್ಥೆ ಮಾಡಿ ಇಷ್ಟೊಂದು ಬರ್ಬರವಾದ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿದ್ರಿ. ಏನ್ ಮಾಡಿದ್ರಿ? ಇವತ್ತು ಈ ತರ 9 ಇಷ್ಟು ಸಲ ಚುಚ್ಚಿ ಬಿಟ್ಟು ಕಡೆ ಯಾರು ಅಂತ ಗೊತ್ತಾಗ್ತಿದೆ. ಫಯಾಜ್ ಅನ್ನೋನು ಈ ತರ ಮಾಡಿದಾನೆ. ಏನ್ ಮಾಡ್ತಾ ಇದ್ದೀರಾ? ಇನ್ನು ಇದಕ್ಕೆ ಕೊನೆ ಇಲ್ವಾ? ಇದೇ ತರನ ಅಥವಾ ಇಡೀ ಕಾನೂನು ಸುವ್ಯವಸ್ಥೆ ಏನಾಗ್ತಿದೆ? ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದ್ಯಾ? ಬರೀ ವೋಟ್ ಬ್ಯಾಂಕ್ ಅಷ್ಟೇನಾ ನಿಮ್ದು? ಇಡೀ 10 ತಿಂಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ, ಬರೀ ಇದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ. ಕಾಂತಿ ಶೆಟ್ಟಿ ಮೇಡಮ್, ಒಂದು ಪ್ರಶ್ನೆ ಬರೋದು, ಈಗ ಏನಾಗುತ್ತೆ ಸಮಸ್ಯೆ ಅಂದ್ರೆ, ಈಗ ಒಬ್ರು ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದಿರ್ತಾರೆ,
ಒಬ್ರು BJP ಪಕ್ಷದ ಪರವಾಗಿ ಬಂದಿರ್ತಾರೆ, ಇನ್ನೊಬ್ರು ಯಾವುದೋ ಪಕ್ಷವನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಅದು ಏನಾಗ್ತಾ ಇದೆ ಅಂದರೆ ಮಹಿಳಾ ಸಂಕುಲದ ಬಗ್ಗೆ, ಮಹಿಳಾ ಸಂಕುಲದ ಅಸ್ಮಿತೆ ರಕ್ಷಣೆ ಬಗ್ಗೆ ಮಾತಾಡೋಕ್ಕಿಂತ ಮುಖ್ಯವಾಗಿ ತಮ್ಮ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ಳುವ ಬರದಲ್ಲಿ ಮಹಿಳೆಯರ ರಕ್ಷಣೆ, ಮಹಿಳೆಯರ ಸುರಕ್ಷತೆ, ಮಹಿಳೆಯರನ್ನ ಕಾಪಾಡೋದ್ರ ಬಗ್ಗೆ ಮಾತಾಡ್ತಿಲ್ಲ. ಇದು ಸಮಸ್ಯೆ ಆಗ್ತಿರೋದು ಅಂತ ನೋಡಿ. ಮಹಿಳೆಯರಿಗೆ ಈ ತರ ಒಂದು ಬರ್ಬರ ಹತ್ಯೆ ಅಥವಾ ಈ ತರ ವಿವಸ್ತ್ರವಾಗಿ ಮಾಡಿರೋದು, ಕೊಲೆ ಮಾಡ್ತಿರೋದು, ಈ ತರ ಒಂದು ಮಹಿಳೆಯರ ಬಗ್ಗೆ ಬಂದಾಗ ಪಕ್ಷಕ್ಕಿಂತ ಮೇಲೆ ಮಹಿಳೆಯರ ಬಗ್ಗೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಆದರೆ ಈ ಸರ್ಕಾರ ಏನ್ ಮಾಡ್ತಿದೆ ನಾನು ಕೇಳಲೇಬೇಕು. ಈ ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ಕೇಳಲೇಬೇಕಲ್ವಾ? ಇದಕ್ಕೆ ಯಾರು ಇದಕ್ಕೆ ರಕ್ಷಣೆ ಕೊಡ್ತಾರೆ? ಇವತ್ತು ಈ ತರ ಆಗಿದೆ, ಏನ್ ಇದ್ರ ನೆಕ್ಸ್ಟ್ ಇನ್ ಆಗಲ್ಲ ಅಂತ ಏನಾದ್ರು ಅವ್ರು ಧೈರ್ಯವಾಗಿ ಹೇಳಕ್ ಸಾಧ್ಯ ಇದೆಯಾ? ಅಥವಾ ಏನಾಗ್ತಾ ಇದೆ? ಹಂಗಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಖಂಡಿತ ಸಂಪೂರ್ಣ ಹಾಳಾಗಿದೆ. ನಾನು ನಿಂಗೆ ಅಂಕಿಅಂಶ ಹೇಳ್ತಾ ಇದ್ದೀನಿ ಅವಾಗದಿಂದ ಹೇಳ್ತಾ 170 ನೋಡಿ, 1 ವರ್ಷದ ಆಡಳಿತದಲ್ಲಿ 176 ಅತ್ಯಾಚಾರ ಪ್ರಕರಣ ರಾಜಧಾನಿಯಲ್ಲಿ ದಾಖಲಾಗಿದೆ. ರಾಜಧಾನಿಯಲ್ಲಿ 176 ಅತ್ಯಾಚಾರ ಪ್ರಕರಣ. ಅಮ್ಮ ಒಂದೇ ಒಂದು ಕ್ವಶನ್ ಅಮ್ಮ, ನಿನ್ ತಾಯಿಯಾಗಿ ಇವತ್ತು ಇಲ್ಲಿ ಕೂತಿದ್ರೆ ನಂದು ಒಂದೇ ಒಂದು ಕ್ವಶನ್. ನೀವು 1 ವರ್ಷದಿಂದ ಈ ಸರ್ಕಾರ ಬಂದಿದ್ದು ಇದನ್ನ ತಂದಿಡ್ತಿದ್ರೆ ಆಸ್ ಅ ಸೋಷಿಯಲ್, ಆಸ್ ಅ ಫ್ರೀಡಮ್ ಫೈಟರ್ ಆಫ್ ದಿಸ್ ಕರ್ನಾಟಕ. ನಾನು ಒಂದೇ ಒಂದು ಪ್ರಶ್ನೆ, ಈ 5 ವರ್ಷದಲ್ಲಿ ನಾವು 1 ವರ್ಷ ತಗೊಳ್ಳಲ್ಲ, 5 ವರ್ಷದಲ್ಲಿ ವರ್ಷ ಎಷ್ಟಾಗಿದೆ ತಂದು ರೆಪ್ರೆಸೆಂಟ್ ಡೋಂಟ್ ಡೂ ಓನ್ಲಿ ಫಾರ್ ದಿಸ್ ಮಾತಾಡಿ. ಯಾರು ಬೇಡ ಅಂದ್ರು ಮಾತಾಡಿ. ನಾನು ಈ ವರ್ಷ ನೋಡಿ, ನಾನು ಒಬ್ಬ ಪಕ್ಷದ ಕಾರ್ಯಕರ್ತ ಆಗಿ ಒಬ್ಬಳು ಮಹಿಳೆ ಹೇಳ್ತಾ ಇದ್ದೀನಿ, 1 ವರ್ಷದಲ್ಲಿ ಒಂದು ನಿಮಿಷ ಇದಕ್ಕೆ ಉತ್ತರ ಕೊಡ್ಲೇಬೇಕು ಗೃಹ ಸಚಿವರು. 1 ವರ್ಷದಲ್ಲಿ 176 ಅಪರಾಧ ಪ್ರಕರಣಗಳು ದಾಖಲಾಗಿದೆ. ಏನ್ ಮಾಡ್ತಾ ಇದ್ದೀರಾ? ಏನಕ್ಕೆ ಇದಕ್ಕೆ ಕಣ್ಣು ಮುಚ್ಚಿ ಕೂತಿದ್ದೀರಾ? 1135 ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಜಿ ಪರಮೇಶ್ವರ್ ಅವರು ಏನ್ ಮಾಡ್ತಿದ್ದೀರಾ? ಇದು ಹೀಗೆ ಮುಂದೆ ಆದ್ರೆ ಎಲ್ಲಿ? ಈಗ ಜಿ ಪರಮೇಶ್ವರ್ ಕೇಳ್ತಾರೆ, ನಾನು ಹೋಮ್ ಮಿನಿಸ್ಟರ್ ನ, ಡೆಲ್ಲಿ ಹೋಮ್ ಮಿನಿಸ್ಟರ್ ನ ಕೇಳ್ಬೇಕು. ನಿಮಗೆ ಪೂರ್ತಿ ದೇಶ ಬರುತ್ತೆ. ಎಷ್ಟು ದೇಶದಲ್ಲಿ ಈ 10 ವರ್ಷದಲ್ಲಿ ನೀವ್ ಏನ್ ಮಾಡಿದೀರಾ? ಹಿಂದೆ 10 ವರ್ಷ ಏನಾಯ್ತು? ಬ್ರಿಂಗ್ ಔಟ್. ನೀ 10 ವರ್ಷದಲ್ಲಿ ಇಷ್ಟ ಜನ ಇದ್ರು, ನಾನು ಇಷ್ಟು ಬನ್ನಿ. ಐ ಆಮ್ ರೆಡಿ ಟು ಟಾಕ್. 10 ವರ್ಷದಲ್ಲಿ ಏನಾಗಿದೆ ಇವತ್ತು ಹೆಣ್ಣು ಮಕ್ಕಳಿಗೆ ಆಗಿದೆ. ಇಂಡಿಯಾ ಶುಡ್ ಕ್ವೆಶ್ಚನ್ ದಿಸ್. ನಾನು ಇಲ್ಲಿ ಡಿಬೇಟ್ ಮಾಡಕ್ ಬರ್ಲಿಲ್ಲ ಸರ್. ನಾನು ಒಂದ್ ಹೆಣ್ಣು ಮಗಳ ರಕ್ಷಣೆ ನಾವ್ ಏನ್ ಮಾಡ್ಬೇಕು ಅನ್ನೋ, ಈ ಬಿಜೆಪಿ, ಕಾಂಗ್ರೆಸ್, JDS ಪರವಾಗಿ ನಾನು ಯಾವ ಪರವಾಗೂ ಬರ್ತಿಲ್ಲ. ನಾನೊಂದು ಸೋಷಿಯಲ್ ಈ ರಾಷ್ಟ್ರದ, ಈ ದೇಶದ ಒಬ್ಬ KC ರೆಡ್ಡಿ, ದೇಶದ ಸ್ವಾತಂತ್ರ್ಯ, ರಾಜ್ಯದ ಸ್ವಾತಂತ್ರ್ಯ ಕೊಟ್ಟವ್ರ ಫ್ಯಾಮಿಲಿಯಿಂದ ಬರ್ತಿದ್ದೀನಿ. ನಾನ್ ಖಂಡಿಸ್ತಾ ಇದ್ದೀನಿ. ಪ್ರತಿಯೊಂದು ಹೆಣ್ಮಗಳು, ಯಾವುದೇ ಜಾತಿ ಆಗ್ಲಿ, ಐ ಆಮ್ ನಾಟ್ ಬಾದರ್ಡ್. ಪ್ರತಿಯೊಬ್ರು ತಾಯಿ, ನೀವು ನಿಜವಾಗ್ಲೂ ನಿಮಗೆ ನಿಮ್ಮ ತಾಯಿ ಜನ್ಮ ಕೊಟ್ಟಿದ್ರೆ, ನೀವು ನಿಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿದ್ರೆ, ಹೆಣ್ಣು ಮಗಳು ಆದ್ರೂ ಆಗ್ಲಿ, ಗಂಡು ಮಗಳು ಆದ್ರೂ ಆಗ್ಲಿ, ಇದನ್ನ ಖಂಡಿಸಿ. ಗಂಡು ಮಕ್ಕಳು ನಿಮ್ಮ ಮಕ್ಕಳಾಗಿದ್ರೆ, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಯಾವುದೇ ಸಮುದಾಯ ಇಲ್ಲಿ ನನ್ನ ಮಗ ಗೆಲ್ಲಿಗೆ ಹೇರ್ಬೇಕು ಅಂತ ನೀವು ಬಂದು ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು. ಇದು ಕಾನೂನು, ಇದನ್ನ ಸ್ವೀಕರಿಸಬೇಕು ಅಂತ ನಾನು ಅವಾಗ್ಲಿಂದ ಹೇಳ್ತಿದ್ದೀನಿ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಶುಡ್ ಕಮ್. ಬಿಕಾಸ್ ಇದು ಸಾಮಾನ್ಯ. ಇವತ್ತು ಯಾರೋ ಒಬ್ರು ಸಾಯಿಸಿದ್ರು, ನಾನು ಹೋಗಿ ಇನ್ನೊಬ್ರು ಸಾಯಿಸೋದು, ಇನ್ನೊಬ್ರು ಬಂದು ಇನ್ನೊಂದು ಸಾಯಿಸೋದು ಅಲ್ಲ. ಇದು ಆನ್ ಆರ್ಡರ್ ಶುಡ್ ಬಿ ಪಾಸ್ಡ್, ಪಾಲಿಸಿ ಶುಡ್ ಬಿ ಕಮಿಂಗ್. ಅವ್ರಿಗೆ ಎಜುಕೇಶನ್, ಸಿಂಪಲ್ ಎಜುಕೇಶನ್ ಫ್ರಮ್ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ನಾನು ನೋಡಿದ್ದೀನಿ ಸರ್, ಮುಸ್ಲಿಮ್ಸ್ ಅಲ್ಲಿ ಒಂದಷ್ಟು ಕುರಾಬೇನೋ ಹೇಳ್ಕೊಡ್ತಾರೆ ಸರ್, ಎಲ್ಲ ಇದ್ರಲ್ಲೂ ಇರಲ್ಲ. ಎಜುಕೇಶನ್ ಅಂದ್ರೆ ಬೇರೆ ಎಜುಕೇಶನ್, ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಒಂದೇ ಸಿಲೆಬಸ್, ಪ್ರತಿಯೊಂದು ಮಗು ರೈಟ್ ಟು ಎಜುಕೇಶನ್ ಸರ್. ಕೊಟ್ಟ ಮೇಲೂ ಇಷ್ಟು ಮಟ್ಟಕ್ಕಿದೆ ಸರ್. ಶಿಕ್ಷಣ ಅಂದ್ರೆ ಅಂಕಗಳ ಆಧಾರಿತ ಶಿಕ್ಷಣ ಅಷ್ಟೇ ಆಗಿದೆ. ಎಕ್ಸಾಕ್ಟ್ಲಿ ಇಂಥದ್ದನ್ನ ನಾವು ಡಿಸ್ಕಸ್ ಮಾಡೋಣ ಸರ್. ಥ್ರೂ ಔಟ್ ಇಂಡಿಯಾ ಎಜುಕೇಶನ್ ಶುಡ್ ಬಿ ಇಂಪ್ರೂವ್ಡ್. ಕಾಂತಿ ಶೆಟ್ಟಿ ಮೇಡಮ್, ಈಗ ಪ್ರಧಾನಮಂತ್ರಿ ಅವರದ್ದು ಒಂದು ಪ್ರಸಿದ್ಧ ಘೋಷಣೆ ಇದೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ. ಈ ದೇಶದ ಮಹಿಳೆಯರನ್ನ ರಕ್ಷಣೆ ಮಾಡುವ ಸಲುವಾಗಿ ಒಂದು ಮಹತ್ವದ ಕಾಯ್ದೆಗಳನ್ನು ರೂಪಿಸಬೇಕಲ್ಲ. ಈಗ ನೀವು ಇನ್ನೊಂದು ಪ್ರಸ್ತಾಪ ಮಾಡಿದ್ರಿ, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟೆಲ್ಲ ದೌರ್ಜನ್ಯಗಳಾಗಿದ್ದಾವೆ ಅಂತ. ಈಗ ಈ ಮೇಡಮ್ ಇದೇ ಪ್ರಶ್ನೆ ನಿಮಗೆ ಆಗ್ತಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಏನೇನಾಗಿದೆ ಅದನ್ನು ತೆಗೆದುಕೊಂಡು ಪ್ರಶ್ನೆ ಮಾಡಬೇಕಲ್ಲ. ನಾನು 5 ವರ್ಷದ ಬೇಕಾದ್ರೆ ಇಡ್ತೀನಿ, 10 ವರ್ಷದ ಬೇಕಾದ್ರೆ ದೌರ್ಜನ್ಯ. ನಮ್ಮಲ್ಲಿ ಎಷ್ಟು ಹಿಂದೂ ಕಾರ್ಯಕರ್ತರ ಕಗ್ಗೋಲೆ ಆಗಿದೆ, ಅವರ ಹೆಸರುಗಳು ಬೇಕಾದ್ರೆ ಹೇಳ್ತೀನಿ ನಾನು. ಎಷ್ಟು ಕಗ್ಗೋಲೆ ಇದು ನಾನು ಹೇಳೋದು ಇಷ್ಟೇ. ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ ಇಲ್ಲಿ. ಇವತ್ತು ಒಂದು ಪರ್ಸೆಪ್ಷನ್ ಪಾಲಿಟಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದು ಕಡೆ ನಾನು ಒಂದು 5 ಸೆಕೆಂಡ್ ಎಕ್ಸಾಂಪಲ್ ಏನಕ್ಕೆ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, ಒಂದ್ ಕಡೆ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಅವ್ರದ್ದು INDA ಇದ್ರಲ್ಲಿ. ನಮ್ಮ ಪ್ರಶ್ನೆ ನಾನು ಹೇಳುದು, ನಾನು ಏನಕ್ಕೆ ಇದನ್ನ ತರ್ತಾ ಇದ್ದೀನಿ ಅಂತ ಈಗ ನೀವು ಹಿಂದೂಗಳ ಹತ್ಯೆ ಕಗ್ಗೋಲೆ ಅಂತ ಹೇಳ್ತಿರಲ್ಲ, ನಾವು ಕೇಳೋದು ಮನುಷ್ಯರು ಅಂತ ಯಾಕೆ ನಾವು ಮಾತಾಡ್ತಿಲ್ಲ? ಅಲ್ಲಿ ಯಾಕೆ ನಾವು ಅವ್ರ ಜಾತಿ ನೋಡ್ಕೊಂಡು ಮಾತಾಡ್ತಿದೀವಿ? ಯಾಕೆ ಅಲ್ಲಿ ಧರ್ಮ ನೋಡ್ಕೊಂಡು ಮಾತಾಡ್ತಿದೀವಿ? ಅಲ್ಲಿ ಮನುಷ್ಯರ ಮೇಲೆ ದಾಳಿ ಆಗಿದೆ, ಅಲ್ಲಿ ಸಾಮಾನ್ಯ ಏನು ಜನರ ಮೇಲೆ ದಬ್ಬಾಳಿಕೆ ಆಗಿದೆ, ಹೆಣ್ಮಕ್ಳ ದಮನ ಆಗಿದೆ. ಅಲ್ಲಿ ಅವ್ರಿಗೆ ಯಾಕೆ ನಾವು ಹಿಂದೂ ಮುಸ್ಲಿಂ ಇನ್ಯಾವುದೋ ಬಟ್ಟೆ ತೊಡಸೋದು ಅಂತ ನಮ್ಮ ಪ್ರಶ್ನೆ. ಇಲ್ಲಿ ಕೇಳಿ, ಹೆಣ್ಣು ಮಕ್ಕಳು ಅಂದ್ಮೇಲೆ ಎಲ್ಲರೂ ಹೆಣ್ಣು ಮಕ್ಕಳೇ. ಇವತ್ತು ಕಾಂಗ್ರೆಸ್ ಕಾರ್ಪೊರೇಟ್ ಮಗಳು ಇರ್ಲಿ, ಇನ್ನೊಬ್ಳು ಇಲ್ಲಿ ನಮ್ಮ ಸಹೋದರಿ ಇರ್ಬೋದು, ಯಾವ್ದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಅವರ ಇಡೀ ಕುಟುಂಬಕ್ಕೆ ನಾನು ಈ ವಾಹಿನಿ ಮುಖಾಂತರ ಮತ್ತೊಮ್ಮೆ ನಾನು ಅವರಿಗೆ ದುಃಖವನ್ನು ಸಹಿಸೋ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ. ಖಂಡಿತ ಅದು ಅವರ ಕಷ್ಟ, ಅವ್ರಿಗೆ ಗೊತ್ತಿರುತ್ತೆ. ಒಂದು ಹೆಣ್ಣು ಮಗಳ
ಮಗಳನ್ನ 21 ವರ್ಷ ಬೆಳೆಸಿ ಅವಳು ಕಾಲೇಜಿಗೆ ಕಳಿಸಿ ಅವಳು ಇವತ್ತು ಇಲ್ಲ ಅಂದಾಗ ಅದು ಇಲ್ಲ ಅಂದ್ರೆ ಬೇರೆ ವಿಷಯ. ಈ ತರ ಬರ್ಬರವಾಗಿ ಚುಚ್ಚು ಚುಚ್ಚು ಕೊಲೆ ಮಾಡಿದಾಗ ಅದು ಯಾವುದೇ ಒಂದು ಇವರಿಗೆ ಇಲ್ಲ ಮೇಡಮ್, ಅದು ಇರೋದನ್ನೇ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಅಲ್ಲಿ ನಡೀತಾ ಇರೋದನ್ನ ಹೇಳ್ರಿ, ಒತ್ಕೊಳ್ಳಿ, ವಾಸ್ತವ ಇದು. ನೀವು ಈ ತರ ಮಾತಾಡಕ್ ಹೋಗಿದಾರೆ ಏನ್ರಿ ಮಾತಾಡ್ತೀರೇನು? ಅಲ್ಲಿ ಏನ್ ಹೇಳಕ್ ಹೋಗ್ತಾ ಇದ್ದೀರಾ? ಚುಚ್ಚು ಚುಚ್ಚು ಕೊಲ್ಲಿರೋದು ಹೌದು, ಚುಚ್ಚು ಚುಚ್ಚು ಕೊಲ್ಲಿರೋದು ಹೌದು, ಭಾಷಣ ಸರ್, ಹೌದ್ರಿ, ಹೌದು. ಅದನ್ನ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಅದನ್ನ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಅದು ನಡೀತಾ ಇದೆ, ವಾಸ್ತವ, ಪ್ರಸ್ತುತ, ಅದು ಕಣ್ಣಿಗೆ ಕಾಣುವಂತದ್ದು. ಅದನ್ನ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಯಾರನ್ನು ಬಚಾವ್ ಮಾಡಕ್ ಹೇಳ್ತಿದ್ದೀರಾ? ಅದನ್ನ ಆಗಿರೋದು ನಿಜ. ಅವ್ರು ಯಾರು ಮಾಡಿದಾರೆ ಅವ್ರು ಗಲ್ಲಿಗೆ ಏರಿಸಲೇಬೇಕು. ಹಾಗೆ ಇಟ್ಟರೆ ಬಿಡ್ತಾರ ಅವರು? ಪ್ರವೋಕಿಂಗ್ ಅಲ್ಲ ಮೇಡಮ್, ಅದು ನಡೆದಿರೋದು ಪ್ರಸ್ತುತ. ಅದನ್ನ ಇಲ್ಲ ಅಂತ ಹೇಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. 9 ಸತಿ ಆ ಹೆಣ್ಣು ಮಗಳನ್ನ ಅವರು ಚುಚ್ಚಿದ್ದಾರೆ ಸರ್. 1 ಸತಿ ಚುಚ್ಚಿದ್ರೇನು ಸಾವೇ ಸರ್. 9 ಸತಿ ಅಂದ್ರೆ ಹಿಂಗ್ ಎಂತ ಮನಸ್ಥಿತಿ ಇರ್ಬೇಕು 9 ಸರಿ ಚುಚ್ಚಿರ್ಬೇಕಂದ್ರೆ? ಪ್ಲೀಸ್ ಮೇಡಮ್, 1 ಆಗ್ಲಿ 9 ಆಗ್ಲಿ ತಾಯಿನೇ ಅಲ್ಲಿ ಮುಗಿದೋಯ್ತು. ಪ್ಲೀಸ್ ಡೋಂಟ್. ಈಗ ನೀವು ಏನ್ ಸರ್ ಆಗಿರೋದು ನಿಜ, ಅದನ್ನಕ್ಕೆ ಇಲ್ಲ ಅಂತೀರಾ? ಹೆಂಗ್ ಚೇಂಜ್ ಆಗ್ತಾರೆ ಅಂತ ಅರ್ಥ ಆಯ್ತಾ? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಪಾರ್ಟಿ ಸರ್. ನಾನು ಸೋಷಿಯಲ್ ವರ್ಕ್ ಮಾಡ್ತೀನಿ ಸರ್. ಈ ವರ್ಡ್ ನಾವು 10 ಸತಿ ಯೂಸ್ ಮಾಡಿದ್ರೆ ರಾತ್ರಿ ಮಲಗ್ತಾರಲ್ಲ ಸರ್, ನಿದ್ದೆಗಳು ಸಹ ಮಕ್ಕಳು ಚುಚ್ಚಿ 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 ಅಂತ ಮಲಗ್ತಾರೆ ಸರ್. ಆ ದಿನ ಏನು ಅವ್ರಿಗೆ ಕೇಳಿರ್ತಾರೆ 10 ಸತಿ ಏನಾದ್ರೂ ಆಗ್ಲಿ, ಕಾಂಗ್ರೆಸ್ ಬಿಜೆಪಿ, ಅದು ಆ ಮೈಂಡ್ ಅಲ್ಲಿ ಬೇಕಾದ್ರೆ ನಿಮ್ಮ ಮಕ್ಕಳನ್ನ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಲ್ಲ ಸರ್, ನಾನು ಯಾವುದೇ ಒಬ್ಬ ಲೀಡರ್ನ ಇವತ್ತು ಚರ್ಚೆ ನಡೀತಿದೆ ಅಂತ ನಾನು ಕೇಳಿಲ್ಲ. ಯಾರನ್ನ ಕೇಳಿದೆ ಗೊತ್ತಾ ಸರ್? ನನ್ನ ಮಗಳನ್ನ ಕೇಳಿದ್ದೀನಿ ಸರ್. ಅವಳಿಗೆ ಎಕ್ಸ್ಪ್ಲೇನ್ ಮಾಡಿದೆ, ಈ ತರ ಆಗಿದೆ ಅಮ್ಮ, ನಿನ್ನದು ಏನು ಇದರಲ್ಲಿ ಏನು ಹೇಳ್ತೇನೆ ನನ್ಗೆ ಹೇಳು ಅಂತ ನಾನು ನನ್ನ ಮಗಳು ಕೇಳ್ಕೊಂಡು ಬಂದಿದ್ದೀನಿ ಸರ್. ಇದು ತಂದೆ ತಾಯಿ ಮಾಡ್ಬೇಕಾಯ್ತು, ನಾಟ್ ಕಾಂಗ್ರೆಸ್ ಬಿಜೆಪಿ. ನನ್ನ ಲೀಡರ್ಸ್ ಫೋನ್ ಮಾಡಿ ಇಲ್ಲ ಇದು ಈ ತರ ತಂದು. ನೋ, ದಿಸ್ ಇಸ್ ನಾಟ್ ದಟ್ ಇಶ್ಯೂ ಫಾರ್ ಟೆಲಿಂಗ್ ನಂಬರ್ಸ್ ಸರ್. ಒಂದು ಹತ್ಯೆನೋ ಒಂದು ಜನ್ಮ ಹೋಗಿದ್ದು, ಒಬ್ರು ಸತ್ತಿದ್ದು ಒಂದು ಸಾವೇ ಸರ್. 100 ಸಾವು ಸತ್ತಿದ್ದಾರೆ. ಹಾಗಾದ್ರೆ ನೀವು ಎಂಟೈರ್ ವರ್ಷದಲ್ಲಿ 176 ಅತ್ಯಾಚಾರ ಪ್ರಕರಣ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇರ್ರೆಸ್ಪೆಕ್ಟಿವ್ 1135 ದೌರ್ಜನ್ಯ ಪ್ರಕರಣ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ದಟ್ ಇಸ್ ವೈ ನಾ ಹೇಳಿದ್ದು ಒಂದು ರೂಲ್ ಬರಬೇಕು. ಯಾರೇ ಒಬ್ರು ಕೊಲೆ ಮಾಡಿದ್ರೇನು, ರೇಪ್ ಆದ್ರೂ ಮಾಡ್ಲಿ, ಕೊಲೆ ಆದ್ರೂ ಮಾಡ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್. ಆಗ್ಲೇ ಅಣ್ಣ ಹೇಳಿದ್ರು 13 ವರ್ಷದ ಅವ್ನು ರೇಪ್ ಮಾಡ್ತಾನೆ ಅಂದ್ರೆ ಅವ್ನ ಮನಸ್ಥಿತಿ ಹೆಂಗಿರ್ಬೇಕು? ಮನಸ್ಥಿತಿಗಳನ್ನ ಬದಲಾವಣೆ ಮಾಡುವ ಕಾಲೇಜು, ಮನೆ, ಎಕ್ಸಾಕ್ಟ್ಲಿ ಕಾಲೇಜು, ಮನೆ, ಎಜುಕೇಶನ್, ಸರೌಂಡಿಂಗ್. ಈಗ ಇವ್ರು ಹೇಳಿದ್ರಲ್ಲ 10 ಸತಿ ವರ್ಡ್. ಈ 10 ಸತಿ ವರ್ಡ್ ಕೇಳಿದಾಗ ನೀವು ಒಂದು ನೆನ್ಪಿಟ್ಕೊಂಡಿದ್ದೀರಾ? ಇವನು ತೇಜಸ್ವಿ ಸೂರ್ಯ, ನಾನು ಟ್ರೈ ಮಾಡಿದೆ ಏರೋಪ್ಲೇನ್ ಹೆಂಗಿದು ಓಪನ್ ಆಗತ್ತಾ ಇಲ್ವಾ. ಒಂದು MP ಒಂದು ಡೋರ್ ಏರೋಪ್ಲೇನ್ ಫ್ಲೈ ಆಗ್ಬೇಕಂದಕ್ಕೆ ಒಂದು ಡೋರ್ ತೆಗಿತಾರೆ. ಅದಕ್ಕೆ ಅವರು ಕ್ಲಾರಿಟಿ ಕೊಟ್ಟಾಗಿದೆ. ನೀವು ವಿಷಯಾಂತರ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಯಾವುದೇ ಪಕ್ಷ ಇಲ್ಲ ಅಂದ್ಮೇಲೆ ಪಕ್ಷದವರ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀರಾ ನೀವು? ಈ ವಿಷಯಕ್ಕೆ ಇದು ಈಗ ಪ್ರಸ್ತುತನ, ಇದು ಈಗ ಪ್ರಸ್ತುತ. ನೀವು ಯಾವುದೇ ಪಕ್ಷ ಇಲ್ಲ ಅಂದ್ರೆ ನೀವು ಮೊದಲು ನಾವು ಮಾತಾಡ್ಬೇಕಂತ. ನಿಮ್ಮ ಮನಸ್ಸಿಗೆ ಕಾಂಗ್ರೆಸ್ ಪರಿಸ್ಥಿತಿ ಇದ್ರೆ ನಾವು ಮಾತಾಡ್ತೀವಿ, ನೀವು ಹೇಳಿ ಪಕ್ಷದವರ ಅಂತ. ಸತಿ ಈ ತರ ವರ್ಡ್ ಪ್ರವೋಕ್ ಮಾಡಿದ್ರೆ ಅದು ಯಾವಾಗ್ಲೂ ಒಂದು ರಾತ್ರಿ. ಸರಿ, ಎಲ್ಲ ಚಾನೆಲ್ಗೆ ಹೇಳ್ಬಿಡಿ, ಅದನ್ನ ತೋರಿಸಬೇಡಿ ಅಂತ ಹೇಳಿ ಮೇಡಮ್. ಎಲ್ಲ ಚಾನೆಲ್ಗೆ 6 ಸಾರಿ 10 ಸಾರಿ ಚುಚ್ಚಿದ್ದಾರೆ ಹೇಳ್ಬೇಡಿ ಅಂತ ಹೇಳಿ. ನಾವು ಚಾನೆಲ್ ನಿನ್ನೆಯಿಂದ ನೋಡ್ತಾನೆ ಇದೀವಲ್ಲ, ಅದಕ್ಕೆ ಏನ್ ಮಾಡ್ತೀರಾ? ನಾವಿಲ್ಲಿ ಹೇಳೋದು ಮುಖ್ಯ. ನಾವು ತಾಯಿಯಾಗಿ ಹೇಳೋಣ, ಮಕ್ಕಳಿಂದ ಮಾತ್ರ ಕೇಳಬಾರ್ದು ಅಂತ. ಲೆಟ್ ಅಸ್ ಟೆಲ್. ಐ ಆಮ್ ನಾನು ಹೇಳೋದಿಷ್ಟೇ, ರಾಜ್ಯದಲ್ಲಿ ನಾನು ಮತ್ತೊಮ್ಮೆ ಹೇಳೋದಿಷ್ಟೇ, ರಾಜ್ಯದಲ್ಲಿ ಇದೊಂದು ಸರ್ಕಾರ ಇದೆ, ಯಾಕೆ ಕಣ್ಣು ಮುಚ್ಚಿ ಕುಳಿತಿದೆ? ಇಷ್ಟೆಲ್ಲ ಅಪರಾಧ ಪ್ರಕರಣ ಇದ್ರೆ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ? ಏನ್ ಮೇಡಮ್ ನೀವು ಬೆಳಗಾವಿಯಲ್ಲಿ ಒಂದು ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿದ್ದಾರೆ, ಏನ್ ಮಾಡಿದ್ರೆ ಅದ್ರ ಮೇಲೆ? ಏನ್ ಮಾಡಿದ್ರೆ ಅದಕ್ಕೆ? ಈ ಸರ್ಕಾರ ಏನ್ ಮಾಡ್ತಾ ಇದೆ? ಎಕ್ಸಾಕ್ಟ್ಲಿ ಅದಕ್ಕೆ ನಾವ್ ಹೇಳ್ತಿರೋದು ಸರ್ಕಾರ ಅಂತಲ್ಲ. ಯಾಕೆ ಹಾನ್ಗಲ್ಲಲ್ಲಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ರಿ? ಏನ್ ಮಾಡಿದ್ರಿ? ಒಂದ್ ಸೆಕೆಂಡ್ ಹೋಲ್ಡ್. ಇಬ್ರು ದಯಮಾಡಿ ಅವ್ರಿಗೂ ಎಷ್ಟು ಮಾಡಿದಾರೆ. ಬರೀ ಕಾಂಗ್ರೆಸ್ ಮತ್ತು ಬಿಜೆಪಿ. ಈಗ ಏನಾಗಿದೆ ಅದನ್ನ ಮಾತಾಡ್ತಿದ್ದೀನಿ ನಾನು. 10 ವರ್ಷದ ಬಗ್ಗೆ ಮಾತಾಡ. ಕರ್ನಾಟಕದಲ್ಲಿ ಈ 1 ವರ್ಷದಲ್ಲಿ ಏನಾಗ್ತಾ ಇದೆ ಅದನ್ನ ಮಾತಾಡ್ತಾ ಇದ್ದೀನಿ. I don't want Karnataka. I want right for this girl who is dead. Just talk about that. Let us fight for the right. She is in Karnataka ಒಂದಿನ. ನಾವಿಬ್ರು ಕೂತಿದೀವಿ ಇಲ್ಲಿ. ಹೆಣ್ಣು ಮಗಳ ಬಗ್ಗೆ ಅವ್ರು ಆಗಿರೋ ಅತ್ಯಾಚಾರ ನಾವು ಖಂಡಿಸ್ತೀವಿ. ಎತ್ತಿ ಮೇಡಮ್ ಖಂಡಿಸ್ತೀವಿ. ಇದಲ್ಲ ದಯಮಾಡಿ ಮೇಡಮ್ ಒಂದ್ ಸೆಕೆಂಡ್ ಮೇಡಮ್. ಎಲ್ಲ ಇದ್ರಲ್ಲೂ ಯಾಕೆ ಮುಸ್ಲಿಂ ಹುಡುಗರ ಹೆಸರು ಬರುತ್ತೆ? ಇದಕ್ಕೆ ಯಾರಾದ್ರೂ ಒಂದು ತಿಲಾಂಜಲಿ ಕೊಡಿ ಅಲ್ವಾ? ಯಾಕೆ ಎಲ್ಲಾ ಕೃತ್ಯಗಳಲ್ಲಿ, ಎಲ್ಲಾ ಅತ್ಯಾಚಾರಗಳಲ್ಲಿ ನಾನು ಈ ಮೂಲಕ ಮುಸ್ಲಿಂ ಬಾಂಧವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು
ಕೇಳ್ಕೊಳ್ಳೋದು ಇಷ್ಟೇ, ಈ ತರ ಬರೋದು ಇದು ಕಳವರಿಕಾರಿಯಂತಹ ವಿಷಯ. ದಯವಿಟ್ಟು ಇದನ್ನ ನೀವು ಗಮನಿಸಿ, ನಿಮ್ಮ ಇಡೀ ಜನಾಂಗಕ್ಕೆ ಕೆಟ್ಟ ಹೆಸರು ಬರದಂಗೆ ನೋಡ್ಕೊಳ್ಳಿ. ನಿಮ್ಮದೇ ಪ್ರಾರ್ಥನಾ ಮಂದಿರದಲ್ಲಿ, ನಿಮ್ಮ ಮಸೀದಿಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ. ಯಾಕೆ ಈ ತರ ಆಗ್ತಾ ಇದೆ ಅಂತ ನೋಡಿ. ಕುಕ್ಕರ್ ಬ್ಲಾಸ್ಟ್ ಆಯ್ತು, 18 ರಿಂದ 24 ವರ್ಷದ ವಯಸ್ಸಲ್ಲಿ ಆ ಹುಡುಗ ಇದ್ದ, ಏನ್ ಮಾತಾಡಿದ್ರಿ? ಒಂದ್ ಸೆಕೆಂಡ್ ದಯಮಾಡಿ. ಈಗ ಕೆಟ್ಟವರು ಎಲ್ಲಾ ಜಾತಿಯಲ್ಲೂ ಎಲ್ಲಾ ಧರ್ಮದಲ್ಲೂ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಈಗ ಒಂದ್ ಸೆಕೆಂಡ್ ಕೆಟ್ಟವರು ಎಲ್ಲಾ ಜಾತಿಯಲ್ಲೂ ಇದ್ದಾರೆ, ಎಲ್ಲಾ ಧರ್ಮದಲ್ಲೂ ಇದ್ದಾರೆ. ಈ ಕೇವಲ ಇಂಥ ಜಾತಿಯಲ್ಲಿ ಅಷ್ಟೇ ಕೆಟ್ಟವರು ಇದ್ದಾರೆ, ಇಂಥ ಧರ್ಮದಲ್ಲಿ ಅಷ್ಟೇ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ ಅನ್ನಂಗಿಲ್ಲ. ಎಲ್ಲಾ ಜಾತಿಯಲ್ಲೂ ಕೂಡ ಕೆಟ್ಟವರು ಒಳ್ಳೆಯವರು ಇದ್ದೇ ಇರ್ತಾರೆ. ಈಗ ನಾವು ಚರ್ಚೆ ಮಾಡ್ತಿರೋದೇನು ಅಂದ್ರೆ, ನಿಜವಾಗ್ಲೂ ಕೂಡ ಯಾರು ಈ ದೇಶದ ಕಾನೂನನ್ನು ಕೈ ತೆಗೆದುಕೊಳ್ತಾರೆ, ಯಾರು ಈ ರೀತಿ ಕೊಲೆ ಕಗ್ಗೊಲೆ ಬರ್ಬರವಾಗಿ ಅಮಾನುಷವಾಗಿ ಹೆಣ್ಣು ಮಕ್ಕಳ ತೆಗಿತಾರೆ, ಜೀವಗಳನ್ನು ತೆಗಿತಾರೆ, ಅಂಥವ್ರ ವಿರುದ್ಧ ನಾವು ಅಲ್ಲಿ ಯಾವುದು ಜಾತಿ ನಾನು ಫೈಂಡ್ ಔಟ್ ಮಾಡೋದು ಬೇಕಾಗಿಲ್ಲ, ಜಾತಿ ನಾವು ಹೇಳೋದು ಬೇಕಾಗಿಲ್ಲ. ಕಾನೂನು, ಕಠಿಣ ಕಾನೂನು ಕ್ರಮನ ತೆಗೆದುಕೊಳ್ಳಿ ಅನ್ನೋದು ನಾವು ಹೇಳ್ಬೋದಾಗಿದೆ. ಈಗ ನಿಮ್ಮಲ್ಲಿ ಕೇಳುವಂಥ ಪ್ರಶ್ನೆ ಏನಂದರೆ, ಈ ಘಟನೆಗಳು ಮತ್ತೆ ಮರುಕಳಿಸಬಾರ್ದು, ಆಗಬಾರ್ದು. ಯಾಕಂದ್ರೆ ಹೆಣ್ಮಕ್ಳಿಗೆ ಒಂದು ಸುರಕ್ಷತೆ ಇರಬೇಕು. ಹಾಗಾದ್ರೆ ನಮ್ಮ ಪ್ರಶ್ನೆ ಅದೇನೆ, ಏನ್ ಮಾಡ್ಬೇಕಾಗಿದೆ? 175 ಕೇಸ್ಗಳಲ್ಲಿ 1600 ಜನ ಒಳಗಿದ್ರಲ್ಲ ಸರ್, ಅವ್ರನ್ನೆಲ್ಲ ಯಾಕೆ ಬಿಟ್ರು ಮಾನ್ಯ ಸಿದ್ದರಾಮಯ್ಯನವರು? ಯಾಕೆ ಆಚೆ ಬಿಟ್ರು? ಯಾಕೆ ಕ್ಲೀನ್ ಚಿಟ್ ಕೊಟ್ರು? ಗುಂಡಾ ಕಾನೂನು ಅಡಿಯಲ್ಲಿ ಎಲ್ಲ ಅರೆಸ್ಟ್ ಆಗಿರಲ್ಲ, ಅವ್ರನ್ನೆಲ್ಲ ಆಚೆ ಬಿಟ್ರಲ್ಲ ಯಾಕೆ? ಯಾರನ್ನು ಹೋಲಿಸಕ್ಕೆ ಇದನ್ನು ಮಾಡಿದೀರಾ? ಯಾವ ಒಂದು ಸಮುದಾಯವನ್ನು ಹೋಲಿಸಕ್ ಮಾಡಿದ್ರ? ಯಾಕೆ ಮಾಡಿದ್ರಿ? ಇಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಸಹ ಏನು ಬೇರೆ ಬೇರೆ ಪ್ರಕರಣಗಳಲ್ಲಿ ಹೋರಾಟ ಮಾಡಿದ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, 175 ಕೇಸಲ್ಲಿ 1600 ಜನ ಒಳಗಡೆ ಇದ್ರು, ಅವರನ್ನ ಆಚೆ ಬಿಟ್ರ ಇಲ್ವಾ? ಆಚೆ ಬಿಟ್ರ ಇಲ್ವಾ? ಈಗ ಬಿಜೆಪಿ ಸರ್ಕಾರ ಬಿಟ್ರು ಅವ್ರನ್ನ ಏನು ಅವರು ಸಾಮಾಜಿಕ ಹೋರಾಟ ಮಾಡಿದ್ದಾರೆ. ಯಾರು? ನಾನು ಹೇಳುದು ಇಷ್ಟೇ, ಯಾರು ಗುಂಡಾ ಕಾಯ್ದೆಯಲ್ಲಿ ಇದ್ದವ್ರನ್ನ ಬಿಜೆಪಿ ಸರ್ಕಾರ ಯಾರು ಬಿಟ್ರು ಅದನ್ನ ಹೇಳಿ. ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರೇ ಆಗ್ಲಿ ಈ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತ ಕೆಲಸ ಮಾಡೋರಿಗೆ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ? ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಈ ತರ ನೋಡಿ ಪಾಕಿಸ್ತಾನ ಇದರ ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಸುಮ್ನೆ ಆಗ್ಬಿಡ್ತೀರಾ? ಅಲ್ಲಿ ದೇಶ ವಿಭಜನೆ ಘೋಷಣೆ ಮಾಡಿದ್ರು ಸುಮ್ನೆ ಮಾಡ್ತೀರಾ? ದೇಶ ವಿರೋಧಿ ಘೋಷಣೆ ಇದ್ರು ಸುಮ್ನೆ ಇಡ್ತೀರಾ? ದೇಶ ದೇಶ ಅಂತ ನಾವು ಬೊಬ್ಬಿಡಿಬೇಕಿಲ್ಲಿ. ಮಹಿಳೆಯರ ಬಗ್ಗೆ ನೋಡಿದ್ರೆ ಮಹಿಳಾ ಸಬಲೀಕರಣ ಅಂತ ಹೇಳ್ತೀರಾ, ಇದೇನಾ ನಿಮ್ಮ ಮಹಿಳಾ ಸಬಲೀಕರಣ? ಇದೇನಾ? ಮಹಿಳೆಯರನ್ನ ಈ ತರ ಕೊಚ್ಚಾಕಿದ್ರು ಚುಚ್ಚಾಕಿದ್ರು ಏನು ಮಾತಾಡಿದ್ರು ಮಹಿಳಾ ಸಬಲೀಕರಣ ಅಂತ ಹೇಳಿ ಆಮೇಲೆ ಈ ಇಡೀ ದೇಶ ತೆಗೆದುಕೊಂಡಾಗ, ಈ ದೇಶದ ಒಲಿಂಪಿಕ್ ಅನ್ನ ತೆಗೆದುಕೊಂಡಂತ ಮಹಿಳೆಯರು ಬೀದಿ ನಿಂತ್ಕೊಂಡು ಪ್ರತಿಭಟನೆ ಮಾಡಿದಾಗ ನಮ್ಮ ನೋವನ್ನ ಕೇಳಿಲ್ಲ ಅನ್ನೋ ಪ್ರಶ್ನೆ ಇದು ಕಾಂಗ್ರೆಸ್ ಬಿಜೆಪಿ ಮಹಿಳೆಯರ ಅಸ್ಮಿತೆ, ಮಹಿಳೆಯರ ಉಳಿವು ಮತ್ತು ಮಹಿಳೆಯರ ಸಂರಕ್ಷಣೆ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮುಂದುವರಿಸೋಣ. ಈಗ ಒಂದು ವಿರಾಮ.